ಇಂಗ್ಲಿಷ್ ಪೊಯೆಟ್ರಿ, ಪೇಪರ್ ಬೋಟ್ಸ್. ಪದ್ಯ ಬರೆದವರು ರವೀಂದ್ರನಾಥ ಟಾಗೋರ್. ಇದು 5ನೇ ತರಗತಿಯ ಸುಂದರ ಇಂಗ್ಲಿಷ್ ಪದ್ಯವಾಗಿದೆ. ಒಂದು ಚಿಕ್ಕ ಮಗುವಿನ ಕಲ್ಪನಾ ಲೋಕವನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ಈ ಚಿತ್ರದಲ್ಲಿ ಕಾಣುವ ಮಗು ನಿಮ್ಮೊಂದಿಗೆ ತನ್ನ ಕನಸನ್ನು ಹಂಚಿಕೊಳ್ಳುತ್ತಿದೆ. ಪ್ರತಿದಿನ ನಾನು ಕಾಗದದ ದೋಣಿಗಳನ್ನು ಒಂದೊಂದಾಗಿ ಹರಿಯುವ ಹೊಳೆಯಲ್ಲಿ ತೇಲಿಸುತ್ತೇನೆ. ಅವುಗಳ ಮೇಲೆ ನಾನು ದೊಡ್ಡ ಕಪ್ಪು ಅಕ್ಷರಗಳಲ್ಲಿ ನನ್ನ ಹೆಸರನ್ನು, ನಾನು ವಾಸಿಸುವ ಊರಿನ ಹೆಸರನ್ನು ಬರೆಯುತ್ತೇನೆ. ಯಾವುದೋ ದೂರದ ದೇಶದಲ್ಲಿ ಯಾರಾದರೂ ಅವುಗಳನ್ನು ಕಂಡು ನಾನು ಯಾರು ಎಂದು ತಿಳಿದುಕೊಳ್ಳುತ್ತಾರೆ ಎಂದು ನಾನು ಆಶಿಸುತ್ತೇನೆ ಮತ್ತು ನಂಬಿದ್ದೇನೆ. ನನ್ನ ತೋಟದಲ್ಲಿ ಅರಳಿದ ಶಿಯುಲಿ ಹೂಗಳನ್ನು ನನ್ನ ಚಿಕ್ಕ ದೋಣಿಗಳೊಳಗೆ ತುಂಬಿಸುತ್ತೇನೆ. ಪ್ರಭಾತದಲ್ಲಿ ಅರಳಿದ ಈ ಹೂಗಳು ರಾತ್ರಿಯಲ್ಲಿ ಸುರಕ್ಷಿತವಾಗಿ ನೆಲವನ್ನು, ತೀರವನ್ನು ಸೇರುತ್ತವೆ ಎಂದು ನಾನು ನಂಬಿದ್ದೇನೆ. ನಾನು ನನ್ನ ಕಾಗದದ ದೋಣಿಗಳನ್ನು ತೇಲಿಬಿಟ್ಟು ಆಕಾಶದ ಕಡೆ ನೋಡುತ್ತೇನೆ. ಆಕಾಶದಲ್ಲಿ ಬಿಳಿಯಾಗಿ ಉಬ್ಬಿಕೊಂಡಿರುವ ಮೋಡಗಳು ತಮ್ಮ ಹಡಗಿನ ಪತಾಕೆಗಳಂತೆ ತೇಲುತ್ತಿರುವುದನ್ನು ಕಾಣುತ್ತೇನೆ. ನನಗೆ ಗೊತ್ತಿಲ್ಲ, ಯಾರೋ ನನ್ನ ಆಟದ ಗೆಳತಿ ತೇಲುತ್ತಿರುವ ನನ್ನ ದೋಣಿಗಳ ಜೊತೆ ಪಂದ್ಯವಾಡಲು ಗಾಳಿಯಲ್ಲಿ ಅವುಗಳನ್ನು ಕೆಳಕ್ಕೆ ಕಳುಹಿಸುತ್ತಿದ್ದಾಳೆ. ರಾತ್ರಿಯಾದಾಗ ನನ್ನ ತೋಳುಗಳಿಂದ ನನ್ನ ಮುಖವನ್ನು ಮರೆಮಾಚಿ ನಾನು ಮಲಗುತ್ತೇನೆ ಮತ್ತು ಕನಸು ಕಾಣುತ್ತೇನೆ. ಆ ಕನಸಿನಲ್ಲಿ ನನ್ನ ದೋಣಿಗಳು ತೇಲುತ್ತಾ ಇವೆ. ಮಧ್ಯರಾತ್ರಿಯಲ್ಲಿ ಹೊಳೆಯುತ್ತಿರುವ ನಕ್ಷತ್ರಗಳ ಕೆಳಗಡೆ ತೇಲುತ್ತಾ ಇವೆ. ನನ್ನ ಕಾಗದದ ದೋಣಿಯ ಮೇಲೆ ಸುಂದರ ಪರಿಗಳು ನಿದ್ರಿಸುತ್ತಾ ತೇಲುತ್ತಿದ್ದಾರೆ ಮತ್ತು ಅವರು ನನ್ನ ಕನಸು ತುಂಬಿದ ಬುಟ್ಟಿಗಳನ್ನು ಹಿಡಿದು ದಡವನ್ನು ಸೇರುತ್ತಾರೆ. ಇಲ್ಲಿ ಮಗು ತನ್ನ ಕನಸುಗಳು ದಡ ಸೇರಿದಂತೆ ಜೀವನದಲ್ಲಿಯೂ ನಿಜವಾಗುತ್ತವೆ ಎಂದು ಕಲ್ಪಿಸುತ್ತದೆ. ಈ ಪದ್ಯವು ಮಕ್ಕಳ ನಿರಪರಾಧ ಮನಸ್ಸು, ಕಲ್ಪನಾ ಶಕ್ತಿ ಮತ್ತು ಕನಸುಗಳ ಸೌಂದರ್ಯವನ್ನು ವ್ಯಕ್ತಪಡಿಸುತ್ತದೆ. ಪದ್ಯದ ಮುಖ್ಯ ಉದ್ದೇಶ ಮತ್ತು ಸಂದೇಶ: ಮಕ್ಕಳ ಕಲ್ಪನಾ ಶಕ್ತಿ ಅಪಾರ. ಸಣ್ಣ ವಿಷಯದಲ್ಲೂ ದೊಡ್ಡ ಕನಸು ಇರಬಹುದು. ಆಸೆ ಮತ್ತು ನಿರೀಕ್ಷೆ ಜೀವನವನ್ನು ಸುಂದರಗೊಳಿಸುತ್ತವೆ. ಮಕ್ಕಳೇ, ಸಣ್ಣ ಕಾಗದದ ದೋಣಿಯಲ್ಲೂ ದೊಡ್ಡ ಕನಸುಗಳು ಇರಬಹುದು. ನಾವು ಕೂಡ ನಮ್ಮ ಜೀವನದಲ್ಲಿ ಆಸೆಯನ್ನು ಬಿಡಬಾರದು. ಕನಸು ಕಾಣಬೇಕು, ಪ್ರಯತ್ನಿಸಬೇಕು, ಮುಂದುವರಿಯಬೇಕು. ನಿಮ್ಮ ಪ್ರತಿಯೊಬ್ಬರಲ್ಲೂ ಇಂಥ ಅಪಾರ ಶಕ್ತಿ ಇದೆ. ನಿಮ್ಮ ಕನಸುಗಳು ಒಂದಲ್ಲ ಒಂದು ದಿನ ನಿಜವಾಗುತ್ತವೆ. ಇಂತಹ ಸುಂದರ ಪಾಠಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.